ಸಾವಿರದ ಶರಣವ್ವ ಕರಿಮಾಯಿ ತಾಯೇ ತಾಯೇ ಹಾ 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 ಮೂರು ಲೋಕಕ್ಕೂ ಅಧಿಕ ನಿನ್ನ ಕರಣಿಕ ಮುಕ್ತಾರ ಶಿಖಿ ಹಿಡಿದು ಹಾಕಿರಿ ನೆಲಕ ಮುಂಡ ತೆಲಿಸಿದವ್ವ ಗಂಡ ಮುಳುಗಿಸಿದ ಗಂಡ ಗಂಡಿರನೆಲ್ಲ ಹೆಂಡಿರ ಮಾಡಿ ಹೆಂಡಿರ ಬಂಡಾಟ ಕದುರಾಗಿ ನಿಲ್ಲೋದ ರಂಡಿ ಹುಣ್ಮೆ ದಿನ ವಿಂಧ್ಯಾದಿ ತಾಯೇ ಸಾವಿರದ ಶರಣವ್ವ ಕರಿಮಾಯಿ ತಾಯೇ ತಾಯೇ ಹಾ 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 ತಾಯೇ ಹಾ 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 ಮುಂಗೋಳಿ ಕೂಗ್ಯಾವ ಮೂಡಾಣ ಬೆಳಗ್ಗೆ ತಂಗಾಳಿ ಬೀಸ್ಯಾವ ತವರಿ ಹೂವರಳಿ ಹೂವಿನೊಳಗೊಂದು ಕೈಲಾಸ ಬರಲ್ಯಾವ ಕೈಲಾಸ ಕೈ ಮುಗಿದು ಭೂಲೋಕ ಕಿಳಿದಾವ ಸಾವಿರದ ಶರಣವ್ವ ಕರಿಮಾಯಿ ತಾಯೇ ಸಾವಿರದ ಶರಣವ್ವ ಕರಿಮಾಯಿ ತಾಯೇ ತಾಯೇ ಹಾ ಹಾ ಹಾಯ್ ರಮ್ಯಾ, ಹಾಯ್ ಒಂದು ಹೆಜ್ಜೆ ಮುಂದೆ ಬನ್ನಿ. ಹೇಗಿದ್ದೀರಿ? ಚೆನ್ನಾಗಿದ್ದೀನಿ. ಚೆನ್ನಾಗಿ ಕಾಣಿಸ್ತಿದ್ದೀರಿ. ಥ್ಯಾಂಕ್ ಯು. ಓಕೆ, ಈ ಹಾಡು ಎಷ್ಟು ಚೆನ್ನಾಗಿತ್ತು ಅಂತ ಕೇಳೋಣ. ಅರ್ಚನಾ ಮ್ಯಾಮ್, ಇದು ಆ್ಯಕ್ಚುಲಿ ಒರಿಜಿನಲಿ ಕಂಪೋಸ್ ಮಾಡಿರೋದು 6/8 ತಾಳದಲ್ಲಿ. ನಮ್ಮ ಮಾವನೇ ಹಾಡಿರೋದು ಇದನ್ನು, ಶಿವಮೊಗ್ಗ ಸುಬ್ಬಣ್ಣವರು. ಆಮೇಲೆ ಅದನ್ನು ಥಿಯೇಟರಿಗೆ ಮಾಡಿಕೊಂಡು ಹಾಡುವಾಗ ಅದು ತಾಳ ಬದಲಾಯಿತು 5/8ಅಲ್ಲಿ. ನೀವೇನು ಹಾಡಿದ್ರಿ ಅದು 5/8ಅಲ್ಲಿ. ಆ್ಯಕ್ಚುಲಿ 6/8ಅಲ್ಲಿ ಹಾಡಿದಾಗ ಕರೆಕ್ಟಾಗಿ ಪದಗಳೆಲ್ಲ ನೀಟಾಗಿ ಬಂದು ಕೂತ್ಕೊಳ್ಳುತ್ತೆ. 5/8ಅಲ್ಲಿ ಕೆಲವುದು ಗಡಿಬಿಡಿ ಆಗುತ್ತೆ, ಕೆಲವು ಪದಗಳು. 6/8 ಕೊಡಿ, ಶ್ರುತಿ ಕೊಡಿ. ಸುಮ್ಮನೆ 2 ಸಾಲ ಹಾಡು ತೋರಿಸ್ತೀನಿ ನಿಮಗೆ. ಮುಂಗೋಳಿ ಕೂಗ್ಯಾವು ಮೂಡಾಣ ಬೆಳಗಿ ತಂಗಾಳಿ ತೀಡ್ಯಾವು ತವರಿ ಹೂ ಅರಳಿ ಹೂವಿನೊಳಗೊಂದು ಕೈಲಾಸ ಬರಳಿ ಕೈಲಾಸ ಕೈ ಬಿಡಿದು ಭೂಲೋಕ ಕಿಳಿದಾವು ಸಾವಿರದ ಶರಣವ್ವ ಕರಿಮಾಯಿ ತಾಯೇ. ಈ ಥರ ಅಲ್ವಾ? ನಿನಗೆ ಉಸಿರು ತಗೊಳ್ಳೋಕ್ಕೂ ಜಾಗ ಇದೆ ಅಲ್ಲಿ. ಆಮೇಲೆ ಎಲ್ಲ ಪದಗಳು ಕರೆಕ್ಟಾಗಿ ಆ ತಾಳಕ್ಕೆ ಒಂದೊಂದು ವರ್ಡು ಒಂದೊಂದು ಜಾಗದಲ್ಲಿ ತಾಳಕ್ಕೆ ಹಿಂಗೆ ಹಿಡಿದು ಕರೆಕ್ಟಾಗಿ ಬರೆದು ಕೂರಿಸಿ ಕಂಪೋಸ್ ಮಾಡಿರೋದು ಇದು. ಸೊ ನೀನು ಇಲ್ಲಿ ಹಾಡೋಕ್ಕೆ ಶುರು ಮಾಡಿದಾಗ ಅಂದ್ಕೊಂಡೆ, ಓ ಇವಳು 5/8ಅಲ್ಲಿ ಹಾಡ್ತಾ ಇದ್ದಾಳೆ, ಕೆಲವು ಪದಗಳು ಇವಳಿಗೆ ಗಡಿಬಿಡಿ ಆಗುತ್ತೆ ಆ್ಯಂಡ್ ಉಸಿರು ತಗೊಳ್ಳೋಕ್ಕೆ ಜಾಗ ಸಿಗಲ್ಲ ಅಂತ. ಬಟ್ ನೀನು ಅದ್ಭುತವಾಗಿ ಹಾಡಿದೆ. ಅಲ್ಲಲ್ಲೇ ಗಡಿಬಿಡಿಯಲ್ಲಿ ಉಸಿರು ತಗೊಂಡು ಮತ್ತೆ ನೆಕ್ಸ್ಟ್ ಲೈನನ್ನು ಕರೆಕ್ಟಾಗಿ ಹಾಡಿ, ಯಾವ ಪದಕ್ಕೂ ಅರ್ಥ ಹೋಗದೇ ಇರೋ ಹಾಗೆ, ಮತ್ತು ಆ ಭಾವನೆಗೂ ಏನೂ ಕೀಳು ಬೇರೆ ಭಾವನೆ ಇದು ಬರದೇ ಇರೋ ಹಾಗೆ ಒಳ್ಳೆ ಈ ಹಾಡು ಏನು ಎನರ್ಜಿನ ಮತ್ತು ಸ್ಟ್ರೆಂತನ್ನು ಡಿಮ್ಯಾಂಡ್ ಮಾಡುತ್ತಲ್ಲ, ಅದನ್ನೆಲ್ಲ ನೀನು ಪರ್ಫೆಕ್ಟಾಗಿ ಕೊಟ್ಟಿದ್ಯಾ. ವೆರಿ ಗುಡ್ ಮಾ, ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಮ್ಯಾಮ್, ವೆರಿ ಗುಡ್. ರಮ್ಯಾ ಅವರೇ, ಸರ್ ನಮಸ್ತೆ. ಒಳ್ಳೆ ಗೀತೆ ಅಮ್ಮ. ಕಂಬಾರರ ಮತ್ತೊಂದು ಅದ್ಭುತವಾದ ರಚನೆ ಇದು ಅಲ್ವೇ? ಇದನ್ನು ಬಿ ಜಯಶ್ರೀ ಮೇಡಮ್ ಹಾಡಿದ್ದಾರಲ್ಲ ಮೇಡಮ್, ಹಾಡ್ತಾರ? ಹಾಂ, ಬಿ ಜಯಶ್ರೀ ಅವರು ಗೊತ್ತಮ್ಮ ಹೌದು ಸರ್. ಅಲ್ವೇ? ಅವರು ಈ ಹಾಡನ್ನು ತುಂಬ ಪಾಪ್ಯುಲರ್ ಮಾಡಿದ್ದಾರೆ. ಅಂದರೆ ಅವ್ರ ಜೊತೆಗೆ ಒಂದಷ್ಟು ಕೋರಸ್ ಎಲ್ಲ ಇರ್ತಾರೆ, ಒಂದು ಕಡಿಮೆ ಅಂದರೂ ಒಂದು 6-7 ಜನ ಕೋರಸ್ ಇರ್ತಾರೆ. ಅದನ್ನು ಮೈ ದುಂಬಿ ಹಾಡ್ತಾರೆ ಅವರು. ಹಾಗೆ
ನೀವು ಸಹ ತುಂಬ ಚೆನ್ನಾಗಿ ಹಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ರಿ, ಹಾಡಿದ್ರಿ ಕೂಡ. ಆಮೇಲೆ ಸಾಹಿತ್ಯ ಪದಗಳು ತುಂಬ ಕ್ಲಿಷ್ಟಕರವಾಗಿದ್ದಾವೆ. ಅದನ್ನೆಲ್ಲ ನೆನಪಿಟ್ಕೊಂಡು ನೀವು ಎಲ್ಲಿ ಪದಗಳಿಗೆ ಚ್ಯುತಿ ಬಾರ್ದಾಗೆ ಎಲ್ಲವನ್ನ ನೀವು ನೆನಪಿಟ್ಕೊಂಡು ಆಡಿದ್ರಿ. ನಿಮಗೊಂದು ಜೋರು ಚಪ್ಪಾಳೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಮುನಿರಾಜು ಸರ್. ರಮ್ಯ, ರಂಗಭೂಮಿನಲ್ಲಿ ಪ್ರಯೋಗಗಳು ನಡೀತಾನೆ ಇರ್ತವೆ ಅಲ್ವಾ? ಅದು ನಿರಂತರ ಪ್ರಕ್ರಿಯೆ. ಈಗೊಂದು ಸಣ್ಣದೊಂದು ಪ್ರಯೋಗ ಮಾಡಿಬಿಡೋಣ. 6/8 ನೀನು ಹಾಡು ಒಂಚೂರು ತೋರಿಸ್ಬಿಟ್ಟು. ಹಾಡ್ತೀಯಾ ನೋಡೋಣ? ಹಾಂ, ಅಲ್ಲ ಕೇಳ್ಕೊಂಡಿಲ್ಲ, ಮೇಡಮ್ ಹಾಡಿದ್ರಲ್ಲ 6/8ಗೆ ಅದನ್ನು ಒಂದು ಸಾಲ ಹಾಡು ಮಾತ್ರ, 2 ಲೈನ್. ಸೇಮ್ ನೀವು ಹಾಂ, ಹೌದೌದು ಹೌದು. ಮುಂಗೋಳಿ ಕೂಗ್ಯಾವೋ ಮೂಡಾಣ ಬೆಳಗ್ಗೆ, ತಂಗಾಳಿ ಬೀಸ್ಯಾವೋ ತವರಿ ಹೂವರಳಿ. ಮುಂಗೋಳಿ ಕೂಗ್ಯಾವೋ ಮೂಡಾಣ ಬೆಳಗ್ಗೆ, ತಂಗಾಳಿ ಬೀಸ್ಯಾವೋ ತವರಿ ಹೂವರಳಿ. ಹೂವಿನೊಳಗೊಂದು ಕೈಲಾಸವರಳಿ, ಕೈಲಾಸ ಕೈ ಮುಗಿದು ಭೂಲೋಕ ಕಿಳಿದಾವ. ಸಾವಿರದ ಶರಣವ್ವ ಕರಿಮಾಯಿ ತಾಯೆ, ಸಾವಿರದ ಶರಣವ್ವ ಕರಿಮಾಯಿ ತಾಯೆ. ಯಾವುದು ನಿಮಗೆ ಕಂಫರ್ಟಬಲ್ ಅನಿಸ್ತಾ ಇದೆ ಇದು ಕಂಫರ್ಟಬಲ್ ಇದೆ. ಅಲ್ವಾ? ನೋಡಿ, ಅವರು ಸಂಗೀತ ಮಾಡೋರು ಎಷ್ಟು ಸೂಕ್ಷ್ಮವಾಗೆಲ್ಲ ಮಾಡಿರ್ತಾರೆ. ಬಟ್ ಈ ನಾಟಕದಲ್ಲಿ ಆ ಫೋರ್ಸ್ ಬೇಕಾಗಿರೋದ್ರಿಂದ ಅದನ್ನು 5/8 ಏನೋ ಮಾಡ್ಕೊಂಡಿರ್ತಾರೆ ಅಂತ ಅನ್ಕೊಂತಾರೆ. ಇದನ್ನು ಸ್ಪೀಡ್ ಅದು ಬರುತ್ತೆ. ಹೌದೌದು, ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಅಲ್ವಾ? ಇಷ್ಟೇ ನೋಡಿ, ಹಾಡ್ದೆಲ್ಲ ನೀನು, ಅದು ಬಹಳ ಮುಖ್ಯ. ನೋಡಿ, ಯಾವುದನ್ನು ಕೊಟ್ಟರೂ ಹಾಡಕ್ಕೆ ತಕ್ಷಣನೇ ರೆಡಿ ಆಗೋದಿದೆಯಲ್ಲ, ಅದು ಒಳ್ಳೆ ಪ್ರತಿಭೆಯ ಲಕ್ಷಣ. ನಿನ್ಗೆ ಒಳ್ಳೆ ಪ್ರತಿಭೆ ಇದೆ. ಯಾಕೆಂದರೆ ಅಭ್ಯಾಸ ನಿನಾಸಮಲ್ಲಿ ಮಾಡ್ತಿರೋದ್ರಿಂದ ಇದೆಲ್ಲ ಕಲಿಸ್ತಾ ಇರ್ತಾರೆ ಅಂತ ಅನ್ಕೋತೀನಿ ನಾನು. ಹೌದು ಸರ್. ಚೆನ್ನಾಗಿದೆ. ನನಗೆ ತುಂಬ ಇಷ್ಟವಾದ ಹಾಡು ಸರ್. ಇದಾ? ಮೇಡಮ್ ಹೇಳಿರೋದು ಹಾಡನ್ನು ಕೇಳಿದ್ದೀನಿ, ಹಾಂ, ಇದನ್ನು ಕೇಳಿ ಕೇಳಬೇಕು ಎಲ್ಲ ಥರದ ಪ್ರಕಾರದ ಹಾಡುಗಳನ್ನ ಕೇಳಬೇಕು. ಹಾಂ ಸರ್. ಯಾರ್ಯಾರು ಹೇಗೆ ಹಾಡಿದ್ದಾರೆ ಅದು ಕೇಳಿದ್ರೆ ಒಂದಷ್ಟು ಅನುಭವ ಅದರಿಂದನೂ ಬರುತ್ತೆ. ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಗುಡ್ ಲಕ್ಸ್ ನಿಮ್ಮ ಮುಂದಿನ ಸಂಚಿಕೆಗೆ. Thank you. ಥ್ಯಾಂಕ್ ಯು ರಮ್ಯಾ. ಥ್ಯಾಂಕ್ ಯು ಸೋ ಮಚ್.